ನಿಧಿ ಸಿಕ್ಕಂತ ಸ್ಥಳಕ್ಕೆ ಈಗಾಗಲೇ ಸಚಿವ ಎಚ್ ಕೆ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಆ ಕುಟುಂಬವನ್ನು ಕೂಡ ಈಗಾಗಲೇ ಏನು ಭೇಟಿ ನೀಡಿ ಅವರಿಗೆ ಸನ್ಮಾನ ಗೌರವ ಕೂಡ ಸಲ್ಲಿಸಿರುವಂಥದ್ದು. ಹೀಗಾಗಿ ಆ ಕುಟುಂಬ ಸದ್ಯ ಈಗ ನನ್ನ ಜೊತೆಗಿದೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಬ್ರದರ್, ಈಗ ಎಚ್ ಕೆ ಪಾಟೀಲ್ ಅವರು ನಿಮ್ಮನ್ನು ಭೇಟಿಯಾಗಿದ್ರು, ಏನೆಲ್ಲ ಹೇಳಿದ್ರು, ನೀವೇನು ಅವ್ರ ಮುಂದೆ ಕೇಳಿದ್ರಿ? ಅಲ್ಲಲ್ಲ, ಈಗ ನೀವು ಸಾಕಷ್ಟು ಮಾಧ್ಯಮಗಳ ಮುಂದಾಗಲಿ ನ್ಯೂಸ್ ಫಸ್ಟ್ ಮುಂದೆ ಕೂಡ ಸಹಿತ ನೀವು ಮನೆ ಬೇಕು, ನಿಮ್ಮ ತಾಯಿಯವರು ಹೇಳಿದ್ರು ನಿನಗೊಂದು ಉದ್ಯೋಗ ಬೇಕು ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇದನ್ನ ಸರ್ಕಾರಕ್ಕಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಎಲ್ಲರಿಗೂ ಕೂಡ ನೀವು ಇದನ್ನ ಕೇಳ್ಕೊಂಡಿದ್ರಿ, ಮನವಿ ಮಾಡಿದ್ರಿ ಅಂತ ಹೇಳಿಕೆ ಕೊಟ್ಟಿದ್ರಿ. ಈಗ ಸಚಿವರು ಬಂದಿದ್ರ, ಸಚಿವರ ಮುಂದೆ ನೀವೇನು ಕೇಳಿದ್ರಿ, ಅವ್ರೇನು ಹೇಳಿದ್ರು? ಏನಂತ ಹೇಳಿದ್ರಿ? ನಮ್ಮ ಮನೆ ಮನೆ ಹಾಕಿಸ್ಕೊರಿ, ನಮ್ಗೊಂದು ಹೇಳಿದಾರೆ ಹೂ ಅಂದ. ಈಗ ಸಚಿವರು ಪತ್ರಿಕಾಗೋಷ್ಠಿ ಮಾಡಿದ್ರು, ನ್ಯೂಸ್ ಫಸ್ಟ್ ಜೊತೆಗೂ ಮಾತಾಡಿದ್ರು. ನೀವು ಯಾವುದೇ ಮನವಿಯನ್ನು ಅವ್ರಿಗೆ ಬೇಡಿಕೆಯನ್ನು ಇಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಒಂದು ಹೇಳಿಕೆ, ಸಚಿವರ ಹೇಳಿಕೆ ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಕಾರಣ ಆಗ್ತಿದೆ, ಏನು ಹೇಳ್ತೀರಿ? ನಾವು ಎಲ್ಲೇ ಅದನ್ನು ಬ್ಯಾಡ ವಿದ್ಯದ ಅದನ್ನು ಬೇರೆ ಕಡೆ ಹಿಡಿದು ಕೊಡ್ರಿ ನಮಗೆ. ನನ್ನ ಬರೋ ಒಂದು ಉದ್ಯೋಗ ಮಾಡ್ರಿ, ಒಂದು ಶಾಲೆ ವ್ಯವಸ್ಥೆ ಮಾಡ್ರಿ, ನಮ್ಗೆ ಒಂದೇನು ಉದ್ಯೋಗ ಮಾಡ್ರಿ, ಮತ್ತೇನು ಬೇಡಿಕೆ ಇಲ್ಲ ನಮಗೆ. ಅಲ್ಲ, ಈಗ ಸಚಿವರ ಮುಂದೆ ಬಂದಾಗ ನಿಮಗೆ ಮನೆ ಬೇಕು, ಮಗನಿಗೆ ಉದ್ಯೋಗ ಬೇಕಂತ ಕೇಳಿದ ಕರೆನಾ? ಆದ್ರೆ ಸಚಿವರು ನೀವು ಯಾವುದೇ ಬೇಡಿಕೆಯನ್ನ ಇಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇಡಿಕೆ ಹೇಳಿವ್ರಿ ನಾವು ಇದೆಲ್ಲ ಹೇಳಿವ್ರಿ. ಏನ್ ಹೇಳಿದ್ರು ಅವರು ಹೂ ಅನ್ನಾರ. ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ ಸಚಿವರು, ಅವರು ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ, ಅವ್ರಿಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅದು ಸಲ್ಲಿಸ್ತೇವೆ ಅಂತ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತಾರ ಅಥವಾ ಇಲ್ಲ ಅನ್ನೋಂಥ ಅನುಮಾನ ಕೂಡ ಈಗ ನಿಮ್ಮ ಗ್ರಾಮಸ್ಥರಲ್ಲಿ ಮೂಡ್ತಾ ಇದೆ. ಅದಕ್ಕೇನು ಹೇಳ್ತಾ ಇರೀರಿ? ಅವ್ನ ಮೇಲೆ ನಂಬಿಕೆ ಯಾರಿಗೆ? ಎಚ್ ಕೆ ಪಾಟೀಲ್ ಎಲ್ಲ ಮೇಲೆ ನಮ್ಮ ಊರು ಮೇಲೆ ಹಿರಿಯರ ಮೇಲೆ ನಂಬಿಕೆ ಮಾಡ್ತಾರಂತ ನಂಬಿಕೆ. ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲಿ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದಾರೆ? ನಿಮ್ಗೆ ಮನೆ ಕಡೆ ಎಲ್ಲಿ ಕಟ್ಟಿಸ್ಕೊಡ್ತೀನಿ ಅಂತಾರೆ? ಯಾವಾಗ ಮಗ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ದಾರೆ? ಇನ್ನು ಶಾಲೆ ಅಲ್ಲಿ ಅಯ್ಯವ ಶಾಲೆ ಇನ್ಮೇಲೆ ಕೊಡ್ತೀನಿ ಅన్నారు. ಈಗ ಇನ್ನು ಹೇಳ್ತೀನಿ ಅన్నారు, ನಾಳೆ ಜನವರಿ 26 ಅವಾಗ ಹೇಳ್ತೀನಿ ಅన్నారు. ಅಲ್ಲ, ಈಗ ಯಾಕಂದ್ರೆ ಸಾಕಷ್ಟು ಜನರು ನೆರೆದಿದ್ರು, ನೀವು ಕೂಡ ಇದ್ರಿ, ನಿಮ್ಮ ಊರನ ಗುರು ಹಿರಿಯರು ಎಲ್ಲರೂ ಇದ್ರು. ಇವತ್ತೇ ಹೇಳ್ಬೋದಾಗಿತ್ತಲ್ಲ, ಈ ಥರ ನಿಮ್ಗೆ ಏನು ಮಾಡ್ತೀವಿ, ಏನು ಗೌರವ ಸಲ್ಲಿಸ್ಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು, ಆದ್ರೆ ಹೇಳಿಲ್ಲ ಸಚಿವರು. ನಾನು ಜನವರಿ 26 ಅಲ್ಲಿ ಹೇಳ್ಬೋದು ಯಾರು ನಾವು ಅದು ಬಾಕಿ ಒಳ್ಳೆ ಏನು ಕೇಳ ನಮಗೆ ಇದು ನಾವ ಹೇಳ್ತೀನಿ ಅನ್ನಾರ, ಏನು ಕೇಳಬೇಕು? ಇದಿಷ್ಟು ಏನು ಆ ಕುಟುಂಬದ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಎಚ್ ಕೆ ಪಾಟೀಲ್ ಅವರು ಆ ಕುಟುಂಬ ನಮಗೆ ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಅದೇ ಕುಟುಂಬ ಎಚ್ ಕೆ ಪಾಟೀಲ್ ಅವ್ರ ಮುಂದೆ ಮನೆ ಬೇಕು ಮತ್ತು ಜೊತೆಗೆ ಆ ಮಗನಿಗೆ ಉದ್ಯೋಗ ಬೇಕು ಅನ್ನೋಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಭರವಸೆ ಇದೆ, ನಮಗೆ ಏನು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಕೊಡ್ತಾರೆ ಅನ್ನೋಂಥ ಭರವಸೆ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರ ಬೇಡಿಕೆ ಈಡೇರುತ್ತಾ ಅಥವಾ ಸಚಿವರು ಏನು ಹೇಳಿದ್ದಾರೆ ಆ ಬೇಡಿಕೆಯನ್ನು ಅವ್ರು ಏನು ಇಟ್ಟಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ, ಅದು ಏನು ಆಗುತ್ತಾ ಅಥವಾ ಅಂದರೆ ಎಚ್ ಕೆ ಪಾಟೀಲ್ ಅವರು ಹೇಳಿಕೆ ಏನಿದೆ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತದೆ. ಹೀಗಾಗಿ ಈ ಗೊಂದಲದ ನಡುವೆ ಆ ಕುಟುಂಬ ಏನು ಬಡ ಕುಟುಂಬ ಇದೆ, ಆ ಬಡ ಕುಟುಂಬಕ್ಕೆ ಅನ್ಯಾಯ ಆಗಬಾರ್ದು ಅನ್ನುವಂಥ ಕಳಕಳಿ ಇರುವಂಥದ್ದು. ಹೀಗಾಗಿ ಮುಂದಿನ ದಿನಮಾನಗಳು ಏನೆಲ್ಲ ಆಗುತ್ತಾ, ಬೆಳವಣಿಗೆ ಆಗುತ್ತಾ ಅನ್ನೋಂಥ ಕಾದು ನೋಡಬೇಕಾಗಿದೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.